ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ನನ್ನ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಹಾಗೆಯೇ ಡೈಲಿ ವೆಯ್ಟ್ ಲಾಸ್ ಬಗ್ಗೆ, ಪ್ರತಿಯೊಂದು ಹೆಲ್ತಿ ಫುಡ್ ಬಗ್ಗೆ ಪ್ರತಿಯೊಂದು ವಿಡಿಯೋನ ನಾನು ಮಾಡ್ತಾನೆ ಬರ್ತೀನಿ. ಹಾಗೆಯೇ ಡೈಲಿ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ಯಾವತ್ತೂ ಲೇಟ್ ಮಾಡಲ್ಲ ಅಂತ ಹೇಳ್ತೀನಿ, ಇದನ್ನು ಮಾತ್ರ ಗ್ಯಾರಂಟಿ. ಏಕೆಂದರೆ ಪದೇ ಪದೇ ಹೇಳ್ತಾ ನಾನು ತುಂಬಾ ಲೇಟ್ ಮಾಡ್ತಲೇ ಇದ್ದೀನಿ. ಆಲ್ರೆಡಿ ವೆಯ್ಟ್ ಲಾಸ್ ರೆಸಿಪೀಸ್ ಎಲ್ಲ ತುಂಬ ನನ್ನ ಸಿಸ್ಟರ್ಸು, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಜನ ಕೇಳ್ಕೊಂಡಿದ್ರಿ. ವೆಯ್ಟ್ ಲಾಸ್ ರೆಸಿಪಿ ಹಾಕಿ, ಹಾಗೆಯೇ ಹೇರ್ ಕೇರ್ ಬಗ್ಗೆ ಒಂದು ವೀಡಿಯೋಸ್ನ ಮಾಡಿ, ಯೂಟ್ಯೂಬ್ ವೀಡಿಯೋಸ್ನ ಮಾಡಿ ಅಂತ ಎಲ್ಲ ಕೇಳ್ಕೊಂಡಿದ್ರಿ. ಬಟ್ ನನ್ನ ಕೈಲಿ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇನ್ಮೇಲೆ ಡೈಲಿ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಸ್ವಲ್ಪ ಫ್ರೀ ಇದೆ, ಯಾವಾಗ ಆಗಲ್ಲ ಅಂತ ಹೇಳ್ತೀನಿ, ಆವಾಗ ಸ್ವಲ್ಪ ಪೆಂಡಿಂಗ್ ಆಗುತ್ತೆ ಅಷ್ಟೇ. ಅಲ್ಲಿವರೆಗೂ ನನ್ನ ಡೈಲಿ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀನಿ. ಯಾರು ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತೀನಿ. ಹಾಗೆ ವೆಯ್ಟ್ ಲಾಸ್ ರೆಸಿಪಿ ಅಂತೂ ಡೈಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಇನ್ಮೇಲೆ ಮಿಸ್ ಮಾಡಲ್ಲ ಅಂತ ಹೇಳ್ತೀನಿ. ಏಕೆಂದರೆ ನಾನು ಕೂಡ ಡಯಟ್ನ ನಿಲ್ಲಿಸ್ಬಿಟ್ಟಿದ್ದೀನಿ. ಇನ್ಮೇಲೆ ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ವೆಯ್ಟ್ ಲಾಸ್ ರೆಸಿಪಿನ, ಹೆಲ್ತಿ ರೆಸಿಪಿನ, ವೆಯ್ಟ್ ಲಾಸ್ ರೆಸಿಪಿ ಅಂತ ನಾನು ಹೇಳೋದೇ ಇಲ್ಲ, ಹೆಲ್ತಿ ರೆಸಿಪಿನ ನಾವು ಲೈಫ್ ಲಾಂಗ್ ಚೂಸ್ ಮಾಡೋದ್ರಿಂದ ಅದಾಗೆ ವೆಯ್ಟ್ ಲಾಸ್ ಕಮ್ಮಿ ಆಗ್ತಾನೆ ಬರುತ್ತೆ. ಹಾಗಾಗಿ ಹೆಲ್ತಿ ರೆಸಿಪಿನ ನಾವು ಎಷ್ಟು ತಿಂತೀವೋ ಅದೇ ರೀತಿಯಲ್ಲಿ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ, ಹೇರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆಯೇ ನಮ್ಮ ಬಾಡಿ ಕೂಡ ಫಿಟ್ ಆಗಿರುತ್ತೆ. ಹಾಗೆ ಕೊಲೆಸ್ಟ್ರಾಲ್ ಕೂಡ, ನಮ್ಮ ಬಾಡಿಲಿರೋಂತಹ ಬ್ಯಾಡ್ ಕೊಲೆಸ್ಟ್ರಾಲ್ನ ಕೂಡ ತುಂಬ ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇನ್ನು ಆದಷ್ಟು ಮಾರ್ನಿಂಗ್ ಟೈಮು ನಾವು ಬ್ರೇಕ್ಫಾಸ್ಟ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡೋಣ. ಟಿಫನ್ ಮಾಡ್ಕೊಳ್ಳೋದನ್ನು, ತಿಂಡಿ ತಿನ್ನೋದನ್ನು, ರೈಸ್ ಐಟಮು ಈ ರೀತಿ ತಿಂಡಿ ತಿಂತೀವಲ್ವ, ಅದನ್ನು ಆದಷ್ಟು ನಾವು ಕಮ್ಮಿ ಮಾಡಲೇಬೇಕು. ಅದ್ರ ಬದಲು ತಿಂಡಿ ತಿನ್ನಲೇಬೇಕು, ಹೊಟ್ಟೆಗೆ ಹಸುವಾಗುತ್ತೆ, ಹಾಗಾಗಿ ನಾವು ತಿನ್ನಲೇಬೇಕು. ನಮ್ಮ ದೇಹಕ್ಕೆ ಎನರ್ಜಿ ಬರಬೇಕು ಅಂದರೆ ನಾವು ಸ್ವಲ್ಪ ತಿಂಡಿನ ತಿನ್ನಲೇಬೇಕು. ಇಲ್ಲಾಂದರೆ ನಮಗೆ ಬೇರೆ ರೀತಿ ಕೆಲಸಗಳನ್ನ ಮಾಡೋಕ್ಕೆ ಆಸಕ್ತಿನೇ ಇರಲ್ಲ. ಒಂಥರ ಸುಸ್ತು, ಒಂಥರ ಯಾವುದ್ರಲ್ಲೂ ನಮಗೆ ಇಂಟ್ರೆಸ್ಟ್ ಇರಲ್ಲ, ಆ ರೀತಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾವು ತಿನ್ನಲೇಬೇಕು ಅನ್ನೋದಾದರೆ ಈ ರೀತಿ ಸಲಾಡ್ಸ್ನ ಮಾಡಿಕೊಡಿ. ಹೇಳ್ಕೊಟ್ಟಿದ್ದೀನಿ. ವೆಜಿಟೇಬಲ್ ಸಲಾಡ್ಸ್ನ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ವಿಡಿಯೋದಲ್ಲಿ ನೋಡ್ತಿರ್ಬೋದು. ತುಂಬಾ ಹೆಲ್ತಿಯಾಗಿರುತ್ತೆ, ಹೊಟ್ಟೆನೂ ತುಂಬುತ್ತೆ, ಹಾಗೆಯೇ ವೆಯ್ಟ್ ಕೂಡ ಲಾಸ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ತುಂಬ ಚೆನ್ನಾಗಿದೆ, ಈ ರೀತಿ ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ಈ ಡ್ರೆಸ್ನ ನಾನು ತೊಗೊಂಡು ಹಬ್ಬಪ್ಪ ಅಂದರೆ 6 ಮಂತೇ ಆಯಿತು ಅಂತ ಅನ್ಕೋತೀನಿ. ಒಂದು ಸ್ವಲ್ಪನೂ ಕಲರ್ ಶೇಡ್ ಆಗಿಲ್ಲ, ಹಾಗೆಯೇ ಕಲರ್ ಕೂಡ ಹೋಗಲ್ಲ. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ನೀವು ಆಲ್ಮೋಸ್ಟ್ ಹಿಂದಿನ ವೀಡಿಯೋದಲ್ಲೆಲ್ಲ ನೋಡಿರ್ಬೋದು. ಈ ಡ್ರೆಸ್ಸಲ್ಲಿ ತುಂಬ ವೀಡಿಯೋಸ್ನೂ ಕೂಡ ನಾನು ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದನ್ನು ನೀವು ಬೈ ಮಾಡ್ತೀನಿ ಅಂದರೆ ಆರಾಮಾಗಿ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡ್ಬೋದು. ಇದ್ರದ್ದು ಕೂಡ ಲಿಂಕ್ನ ನಾನು ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು, ಕ್ವಾಲಿಟಿ ಇದೆ. ಕಾಟನ್ ಡ್ರೆಸ್ ಆಗಿರೋದ್ರಿಂದ ಈ ಬೇಸಿಗೆ ಕಾಲಕ್ಕೆ, ಸಮ್ಮರ್ಗೆ ತುಂಬಾ ಸೂಟೇಬಲ್ ಆಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು, ನನಗೇನೋ ಇಷ್ಟ ಆಯಿತು. ಆಲ್ರೆಡಿ ನಾನು ಬೈ ಮಾಡಿ 6 ಮಂತ್ ಆಯಿತು. ಇಲ್ಲ ಅಂದರೂ 5 to 6 ಟೈಮ್ ಈ ಡ್ರೆಸ್ನ ನಾನು ಯೂಸ್ ಮಾಡಿದ್ದೀನಿ, ವಾಶ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಕಲರ್ ಕೂಡ ಹೋಗಿಲ್ಲ. ಹಾಗೆಯೇ ಇದನ್ನು ನಾನು ಐರನ್ ಕೂಡ ಮಾಡಿಲ್ಲ. ಹಾಗೆಯೇ ನಾನು ಡ್ರೆಸ್ನ ವೇರ್ ಮಾಡಿ ನಿಮಗೆ ಇವತ್ತು ವಿಡಿಯೋದಲ್ಲಿ ಈ ಡ್ರೆಸ್ನ ಹಾಕ್ಕೊಂಡಿದ್ದೆ. ಹಾಗೆಯೇ ತೋರಿಸ್ಬಿಡೋಣ ಈ ವಿಡಿಯೋದಲ್ಲಿ. ಸ್ವಲ್ಪ ಹೆಲ್ಪ್ ಆಗ್ಬೋದು ನಿಮಗೂ ಡ್ರೆಸ್ ತಗೊಳ್ಳೋರಿಗೆ, ಅದರಲ್ಲೂ ಕಾಲೇಜ್ ಅವ್ರಿಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ಇದನ್ನು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಒಂದು ವಿಡಿಯೋನ ಮಾಡಿದ್ದೀನಿ, ಯೂಸ್ ಆಗುತ್ತೆ. ಬೇಕು ಅಂದರೆ ನೀವು ಯೂಸ್ ಮಾಡ್ಕೋಬೋದು. ಲಿಂಕ್ ಕೂಡ ಹಾಕಿರ್ತೀನಿ, ಬೇಕು ಅಂದರೆ ಬೈ ಮಾಡಿಕೊಡಿ. ತುಂಬಾ ಕಮ್ಮಿ ಪ್ರೈಸ್ಗಿದೆ. ಇದೇನಪ್ಪ ಇವರು ಈ ರೀತಿ ಎಲ್ಲ ತೋರಿಸ್ತಿದ್ದಾರಲ್ಲ, ಫೇಕಾಗಿ ಏನಾದ್ರು ತೋರಿಸ್ತಿದ್ದಾರೇನೋ ಅಂತ ಅಂದ್ಕೊಳ್ಳೇಬೇಡಿ. ನಿಜವಾಗ್ಲೂ ನಾನು ಇದನ್ನು ಯಾವುದೇ ರೀತಿ ಫೇಕಾಗಿ ನಾನು ಅಮೌಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ತೋರಿಸ್ತಾ ಇಲ್ಲ. ನನ್ನ ಮನೆಗೆ ನಾನು ಏನು ತೊಗೊಂಡಿದ್ದೀನಿ ಅದು ಯೂಸ್ ಆಗಿದೆಯಾ ಅನ್ನೋದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಯೂಸ್ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ಪ್ರಾಡಕ್ಟ್ನ ಯೂಸ್ ಮಾಡಿರೋದ್ರಿಂದ ಅದು ನಿಮಗೂ ಕೂಡ ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ತೋರಿಸ್ತಾ ಇರೋದಷ್ಟೇ. ಇದು ಕೂಡ ಮೀಶೋದಲ್ಲಿ ಬುಕ್ ಮಾಡಿದ್ದು ನಾನು ಬೆಡ್ಶೀಟ್ ಕವರ್ನ. ತುಂಬಾ ಚೆನ್ನಾಗಿದೆ ಬೆಡ್ಶೀಟು. ಕಿಂಗ್ ಸೈಜ್ಗೆ 2 ಪಿಲ್ಲೋ ಕವರ್ ಬರುತ್ತೆ, ಹಾಗೆಯೇ ಇದು ಬರುತ್ತೆ. ಎಲೆಕ್ಟ್ರಿಕ್ ಇದೆ, ಆಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ. ಏಕೆಂದರೆ ಫ್ರಿಲ್ ಇದೆ ಆಯಿತಾ, ಸುತ್ತಲೂ 4 ಸೈಡೂ ಫ್ರಿಲ್ ಥರ ಇದೆ. ಆರಾಮಾಗಿ ಅದು ಬೆಡ್ಶೀಟ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಕಾಟನ್ 300 ಸಮಥಿಂಗ್ ಇದೆ ಮೀಶೋದಲ್ಲಿ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು. ಯೂಸ್ ಮಾಡೋದಾದರೆ ನಿಮಗೆ ಕಾಟನ್ ಆಗಿರೋದ್ರಿಂದ ವರ್ತ್ ಅಂತ ಅನ್ನಿಸ್ತು ನನಗೆ, ಅದಕ್ಕೋಸ್ಕರ ಇದನ್ನು ನಾನು ಸೆಂಡ್ ಮಾಡಿದೆ ಅಷ್ಟೇ. ಈ ವಿಡಿಯೋನ ಇರಲಿ ನಿಮಗೂ ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ಹಾಕಿದೆ. ಏಕೆಂದರೆ ನೀವು ಅಂಗಡೀಲಿ ಹೋಗಿ ಬೈ ಮಾಡಿದರೆ ನಿಜವಾಗ್ಲೂ 600, 700, 800 ಕಮ್ಮಿ ಕಾಟನ್ದು ಸಿಗೋದೇ ಇಲ್ಲ. ಹಾಗಾಗಿ ನಾನು ಕೂಡ ಮುಂಚೆ ಎಲ್ಲ ತೊಗೋತಿದ್ದೆ, ನಾನು ಅಂಗಡಿಯಲ್ಲೇ ತೊಗೋತಿದ್ದೆ. ಬಟ್ ನಾನು ತೊಗೋತಿದ್ದು ಕಾಟನ್ನಲ್ಲಿ, ನಾನು ಈ ರೀತಿ ಬೆಡ್ ಕವರ್ನ ತೊಗೊಳ್ತಿದ್ದು 1300, 400 ಆಗ್ತಾಯಿತ್ತು ಕಿಂಗ್ ಸೈಜಲ್ಲಿ ತೊಗೊಂಡ್ರೆ. ಆಮೇಲೆ ನನಗೆ ಅನ್ನಿಸ್ತಿತ್ತು ಏನಪ್ಪ ಇದು ಈ ಥರ ಇಷ್ಟೊಂದು ಆಗುತ್ತೆ ಅಂತ. ಬಟ್ ಮೀಶೋದಲ್ಲಿ ಅದು ಒಂದು ಬೆಡ್ ಕವರ್ನ ತೊಗೊಂಡು 1300 ಕೊಟ್ಟು ತೊಗೊಳೋದಕ್ಕೆ ಆರಾಮಾಗಿ ಮೀಶೋದಲ್ಲಿ 3 ಬೆಡ್ ಕವರ್ನ ಬೈ ಮಾಡ್ಕೋಬೋದು ನಾವು. ಅದಂತೂ ವರ್ತ್ ಅಂತ ಅನ್ನಿಸ್ತು. ಏಕೆಂದರೆ ತುಂಬಾ ಕಾಸ್ಟ್ಲಿಗೆ ಕೊಟ್ಟು ದುಡ್ಡು ಕೊಟ್ಟು ಆ ಥರ ತೊಗೊಂಡ್ರು ಅದು ಅದೇ ಕ್ವಾಲಿಟಿ, ಇದು ಅದೇ
ಕ್ವಾಲಿಟಿ ಇರುತ್ತೆ. ಬಟ್ ಏನು ಡೆಲಿವರಿ ಚಾರ್ಜ್ ಇರಲ್ಲ ಮೀಶೋದಲ್ಲಿ, ಆರಾಮಾಗಿ ಮನೆ ಬಾಗಿಲಿಗೆ ಬರುತ್ತೆ. ನೀವು ಸಿಟಿ ಎಲ್ಲ ಸುತ್ಕೊಂಡು ಹೋಗಿ ಹೊರಗಡೆ ಎಲ್ಲ ಅಂಗಡಿಲೆಲ್ಲ ಹುಡುಕಿ ಸರ್ಚ್ ಮಾಡಬೇಕು ಅನ್ನೋದಿಲ್ಲ. ಮೀಶೋದಲ್ಲೇ ವೆರೈಟಿ ಆಫ್ ಬೆಡ್ಶೀಟ್ ಕವರ್ಗಳಿದ್ದಾವೆ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಬಟ್ ನೀವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದರೆ ರಿವ್ಯೂಸ್ನ ನೋಡಿ, ಅದರ ಪಾಯಿಂಟ್ಸ್ ಎಷ್ಟಿದೆ ಮೀಶೋದಲ್ಲಿ, ಎಲ್ಲ ಹೇಗೆ ಬೈ ಮಾಡಿದ್ದಾರೆ, ಕ್ವಾಲಿಟಿ ಗುಡ್ ಇದೆಯಾ, ರಿವ್ಯೂಸ್ನ ನೋಡಿ, ಎಷ್ಟು ಜನ ಬೈ ಮಾಡಿದ್ದಾರೆ ಅನ್ನೋದನ್ನು ನೋಡಿ. ಹಾಗೆಯೇ ಯೂಟ್ಯೂಬಲ್ಲಿ ಒಬ್ಬೊಬ್ಬರು ಹಾಕಿರ್ತಾರಲ್ವ, ಅವರ ರಿವ್ಯೂಸ್ನ ನೋಡಿ. ಅದು ಪರವಾಗಿಲ್ಲ, ಅವರು ವಾಷೇಬಲ್ ಮಾಡಿದರೂ ಕಲರ್ ಹೋಗ್ತಿಲ್ಲ, ವರ್ತು ಅಂತ ಅನಿಸಿದರೆ ನೀವು ಬೈ ಮಾಡ್ಕೊಳ್ಳಿ ಆಯಿತಾ. ಸುಮ್ಮನೆ ಮೀಶೋದಲ್ಲೂ ಫೇಕ್ ಇದ್ದೇ ಇರುತ್ತೆ, ಪ್ರತಿಯೊಂದರಲ್ಲೂ ಫೇಕ್ ಇರುತ್ತೆ. ಬಟ್ ನಾವು ನೋಡಿ ತಗೋಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ನೋಡಿ ತಗೊಳ್ಳೋದ್ರಿಂದ ಒಬ್ಬರು ಯೂಸ್ ಮಾಡ್ತಿದ್ದಾರೆ ಅಂದರೆ ಅವರು ಚೆನ್ನಾಗಿದ್ದೇನೆ ಯೂಸ್ ಮಾಡೋದಾಯ್ತಾ. ಸುಮ್ಮನೆ ಯಾರ್ಯಾರೋ ಹೇಗೇಗೋ ತೊಗೊಂಡು ಯೂಸ್ ಮಾಡಲ್ಲ. ಅದು ವರ್ತು ಅಂತ ಅನಿಸಿದ್ರೇ ಇನ್ನೊಂದನ್ನು ಬೈ ಮಾಡೋದು. ಈಗ ಒಂದು ಚೆನ್ನಾಗಿದೆ ಅಂದರೆ ಅದೇ ಕ್ವಾಲಿಟಿನ ಇನ್ನೊಂದು ಬೈ ಮಾಡ್ಕೋತೀವಿ. ಬಟ್ ಚೆನ್ನಾಗಿಲ್ಲ ಅಂದರೆ ನಾವು ಬೈ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಈ ಥರ ನಾನು ಬೆಡ್ಶೀಟ್ ಕವರ್ನ 3 ಬುಕ್ ಮಾಡ್ಕೊಂಡಿದ್ದೀನಿ ಮೀಶೋದಲ್ಲೇ. 3 ಕೂಡ ತುಂಬ ಚೆನ್ನಾಗಿದ್ದಾವೆ. ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ತೋರಿಸಿದ್ದೀನಿ ಅಷ್ಟೇ. ಬೇಕು ಅಂದರೆ ನೀವು ಲಿಂಕ್ ಕೂಡ ಹಾಕಿರ್ತೀನಿ, 3 ಬೆಡ್ಶೀಟ್ ಕವರ್ದು ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಇಲ್ಲ ನಂಗೆ ಪಿಂಕೇ ಇಷ್ಟ ಆಯಿತು ಅಂದರೆ ಪಿಂಕ್ನೇ ಯೂಸ್ ಮಾಡಿ, ತುಂಬಾ ಚೆನ್ನಾಗಿದೆ. 3 ಕೂಡ ಕಾಟನ್ ಕ್ಲಾತೇ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಮುಗೀತು. ವೆಜಿಟೇಬಲ್ ಸಲಾಡ್ಸಲ್ಲೇ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡೆ. ಅದಾದಮೇಲೆ 1 ಕಪ್ ಅಂತೂ ಕಾಫಿ ಬೇಕೇ ಬೇಕು. ಆಗಲ್ಲ ನನಗೆ ಕಾಫಿ ತಿಂಡಿ ಆದಮೇಲೆ ಬಿಟ್ಟಿರೋಕ್ಕಾಗೋದೇ ಇಲ್ಲ. ಸ್ವಲ್ಪ ಶುಗರ್ನ ತುಂಬಾ ಕಮ್ಮಿ ಇಟ್ಕೊಂಡು ಸ್ವಲ್ಪ ಕಾಫಿ ಪೌಡರ್ನ ಹೆಚ್ಚಾಗಿ ಹಾಕ್ಕೊಂಡು ಸ್ಟ್ರಾಂಗಾಗಿ ಒಂದು ದೊಡ್ಡ ಕಾಫಿ ಅಂತೂ ಮಾಡ್ಕೋತೀನಿ. ಅದಾದಮೇಲೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಅಡುಗೆಯನ್ನು ಮಾಡಲೇಬೇಕಲ್ವ, ಹಾಗಾಗಿ ಸಾಂಬಾರಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಸಿ ಅವರೆಕಾಳು ಇತ್ತು ಮನೇಲಿ, ಅವರೆಕಾಯಿ ಇದ್ದಿದ್ದರಿಂದ ಅವರೆಕಾಯಿನ ಸುಲ್ಕೊಂಡು ಅವರೆಕಾಳನ್ನ ಇಟ್ಕೊಂಡು ನಾನು ಅವರೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಇದ್ರದ್ದು ಆರಾಮಾಗಿ ಎಲ್ರಿಗೂ ಸಾಂಬಾರು ಹೇಗೆ ಮಾಡೋದು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡೋದು ಬೇಕಿಲ್ಲ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀನಿ ಅಂತ ಹೇಳೋದು ಬೇಕಿಲ್ಲ. ಸಾಮಾನ್ಯವಾಗಿ ಎಲ್ರಿಗೂ ನನ್ನ ವಿಡಿಯೋಸ್ ನೋಡೋದು ಆಲ್ಮೋಸ್ಟ್ ಲೇಡೀಸೇ ಆಗಿರೋದ್ರಿಂದ ಎಲ್ರಿಗೂ ಸಾಂಬಾರು ಹೇಗೆ ಮಾಡೋದು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ನಾನು ಕೂಡ ಈ ರೀತಿ ಸಾಂಬಾರನ್ನ ಮಾಡ್ಕೋತಿದ್ದೀನಿ. ಸ್ವಲ್ಪ ಚೇಂಜಸ್ ಅಂತ ಏನು ಅಂದರೆ ಈರುಳ್ಳಿ, ಟೊಮೊಟೊ, ಕಾಯಿ, ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಸಾಂಬಾರು ಇನ್ನೂ ಒಂಚೂರು ಸ್ಪೈಸಿಯಾಗಿ ರೆಡ್ಡಿಶಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನೆಲ್ಲ ಸ್ವಲ್ಪ ಆಯಿಲ್ ತೊಗೊಂಡು ಆಯಿಲಲ್ಲಿ ಹುರ್ಕೊಂಡು ಈ ಮಸಾಲೆ ಎಲ್ಲನೂ ಅಚ್ಕಾರದ ಪುಡಿ, ಧನಿಯಾ ಪೌಡರ್ ಎಲ್ಲ ಹಾಕ್ಕೊಂಡು, ಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹುರಿದು ಗ್ರೈಂಡ್ ಮಾಡಿ ಮಿಕ್ಸಿಲಿ ರುಬ್ಬಿ ಈ ರೀತಿ ಮಸಾಲೆಯನ್ನು ಹಾಕಿ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ. ಅದಲ್ಲದೆ ಹಸಿ ಕಾಳಾಗಿರೋದ್ರಿಂದ ನಾನು ಕುಕ್ಕರ್ನ ಯೂಸ್ ಮಾಡ್ತಾಯಿಲ್ಲ, ಆರಾಮಾಗಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ಕುಕ್ಕರ್ ಆದರೆ ಬೇಗ ಕಾಳು ಕೂಡ ಬೆಂದೋಗ್ಬಿಡುತ್ತೆ, ಬಾಯಿಗೆಲ್ಲ ಸಿಗಲ್ಲ. ಹಾಗಾಗಿ ಈ ರೀತಿ ಪ್ಯಾನಲ್ಲೇ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆಲ್ಲ ಹೇಗೆ ಅವರೆಕಾಳು ಸಾಂಬಾರು ಮಾಡೋದು ಅಂತ ಗೊತ್ತಿರುತ್ತೆ. ಇದಕ್ಕೆ ಅವರೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಹಾಕಿ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಬದನೆಕಾಯಿನ ಆ್ಯಡ್ ಮಾಡಲಿಲ್ಲ, ಯಾಕೆಂದರೆ ಇದಕ್ಕೆ ಒಂದು 4-5 ಮೊಟ್ಟೆನ ಹಾಕ್ಕೊಂಡೆ. ಮೊಟ್ಟೆ ಅಂದರೆ ಸ್ವಲ್ಪ ಇನ್ನೂ ಟೇಸ್ಟಾಗಿ ಬರುತ್ತೆ. ಹಾಗೆಯೇ ಹಸಿ ಅವರೆಕಾಳು ಸಾಂಬಾರಿಗೆ ಮೊಟ್ಟೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೋತಾ ಇದ್ದೀನಿ. ಅದಲ್ಲದೆ ನನ್ನ ಮಕ್ಕಳಿಗೆ ಆಲೂಗಡ್ಡೆನ ತುಂಬ ಇಷ್ಟಪಡ್ತಾರೆ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ, ಕಾಳು, ಆಲೂಗಡ್ಡೆ. ಹಾಗೆಯೇ ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಇನ್ನೇನೋ ಸ್ವಲ್ಪ ಆಫ್ ಮಾಡಬೇಕು ಸ್ಟವ್ ಅನ್ನೋ ಟೈಮಲ್ಲಿ ಒಂದು 4-5 ಮೊಟ್ಟೆನ ಹೊಡೆದು ಹಾಕ್ಕೊಂಡ್ರೆ ಅದು ಮೊಟ್ಟೆ ಸ್ವಲ್ಪ ಒಂದು 5 ಮಿನಿಟ್ಸ್ಗೆಲ್ಲ ಚೆನ್ನಾಗಿ ಬೆಂದುಬಿಡುತ್ತೆ. ಇನ್ನು ಲಿಡ್ನ ಕ್ಲೋಸ್ ಮಾಡಿದರೆ ಮುಗೀತು, ಸಾಂಬಾರಿಂದು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದೊಂದು ಸಲ ನೀವು ಬೇಕು ಅಂದರೆ ಟ್ರೈ ಮಾಡಿ ನೋಡಿ. ಆಯಿಲ್ ಕಮ್ಮಿನೇ ಹಾಕ್ಕೊಂಡು ಮಾಡಿ ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಹಸಿ ಮಸಾಲೆನ ಹಾಕಿ ಸಾಂಬಾರು ಮಾಡೋದಕ್ಕೂ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಗೆಯೇ ಎಲ್ಲ ಮಸಾಲ ಪೌಡರ್ನ ಯೂಸ್ ಮಾಡಿಕೊಂಡು ನಾವು ಫ್ರೈ ಮಾಡಿ ಮಿಕ್ಸಿಲಿ ರುಬ್ಕೊಂಡು ಈ ರೀತಿ ಸಾಂಬಾರು ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಸಿಗುತ್ತೆ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಸಿ ಮಸಾಲೆಗೂ ಈ ರೀತಿ ರೋಸ್ಟ್ ಮಾಡಿ ಮಸಾಲೆ ಮಾಡಿಕೊಂಡು ಸಾಂಬಾರು ಮಾಡಿದ್ರೂ ಬೇರೆ ಬೇರೆ ಟೇಸ್ಟ್ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದೊಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಹಾಗೆಯೇ ಇನ್ನು ಮಧ್ಯಾಹ್ನದ ಊಟಕ್ಕೆ ಅವರೆಕಾಳು ಸಾಂಬಾರು ಜೊತೆ ಮುದ್ದೆ, ರೈಸು ಕೂಡ ಮಾಡ್ಕೊಂಡಿದ್ದೆ. ಇನ್ನು ಈ ಕಡೆ ರೈಸ್ ಕೂಡ ಇಟ್ಟಿದ್ದೀನಿ. ನೋಡಿ ಎಷ್ಟು ಕಮ್ಮಿ ರೈಸ್ ಮಾಡ್ಕೋತೀವಿ ಅಂದರೆ, ಏಕೆಂದರೆ ಮುದ್ದೆನೇ ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ಕೊಂಡು ಊಟ ಮಾಡೋದ್ರಿಂದ ಆಲ್ಮೋಸ್ಟು ರೈಸ್ ಕಮ್ಮಿನೇ ಮಾಡ್ಕೋತೀವಿ. ಇನ್ನು ನೈಟ್ಗಿಂತೂ ಚಪಾತಿ ಇದ್ದೇ ಇರುತ್ತೆ, ಹಾಗಾಗಿ ನೈಟ್ ಊಟಕ್ಕೆ ಚಪಾತಿನೂ ಕೂಡ ಮಾಡ್ಕೋತೀವಿ. ಇನ್ನು ರೈಸ್ ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಹಾಗಾಗಿ ಈ ರೀತಿ ರೈಸ್ನ ಕಮ್ಮಿ ಮಾಡಿಕೊಂಡು ಮುದ್ದೆಲ್ಲೂ ಕಾರ್ಬ್ಸ್ ಇರುತ್ತೆ, ರೈಸಲ್ಲೂ ಕಾರ್ಬ್ಸೇ ಇರುತ್ತೆ. ತುಂಬಾ ಕಾರ್ಬ್ಸ್ ಜಾಸ್ತಿ ಆದರೆ ನಮ್ಮ ವೆಯ್ಟ್ ಲಾಸ್ ಆಗೋಲ್ಲ, ವೆಯ್ಟ್ ಗೇನ್ ಆಗ್ತಾನೆ ಬರುತ್ತೆ. ಹಾಗಾಗಿ ಸ್ವಲ್ಪ ಕಾರ್ಬ್ಸ್ನ ಕಮ್ಮಿ ಮಾಡಿ ಈ ರೀತಿ ಹಸಿ ಕಾಳುಗಳು, ತರಕಾರಿ, ಸಲಾಡ್ಸು ಈ ರೀತಿ ಯೂಸ್ ಮಾಡ್ಕೊಂಡು ಬಂದರೆ ವೆಯ್ಟ್ನ ಹೊಟ್ಟೆ ತುಂಬ ತಿನ್ಕೊಂಡ್ರೂ ಕೂಡ ವೆಯ್ಟ್ನ ಆರಾಮಾಗಿ ಕಮ್ಮಿ ಮಾಡ್ಕೊಂಬರ್ಬೋದು.
ಇದಿಷ್ಟು ನನ್ನ ಇವತ್ತಿನ ತಿಂಡಿ, ಹಾಗೆಯೇ ಲಂಚ್, ಬ್ರೇಕ್ಫಾಸ್ಟು ಹಾಗೆಯೇ ಲಂಚ್ ಬಗ್ಗೆ ಹೇಳಿದ್ದೀನಿ. ಇನ್ನು ನೈಟ್ ಊಟಕ್ಕೆ ಮಾಮೂಲಿಯಂತೆ ಚಪಾತಿನೂ ಕೂಡ ಮಾಡ್ಕೊಂಡಿದ್ದೀವಿ. ಇನ್ನು ಚಪಾತಿದಂತೂ ಮುಗೀತು. ಚಪಾತಿ ಒಂದು ಚಪಾತಿ ಅಥವಾ 2 ಚಪಾತಿ ಪಲ್ಯದ ಜೊತೆಗೆ ಮೊಟ್ಟೆ ಆ್ಯಡ್ ಮಾಡಿಕೊಂಡ್ರೆ ಮುಗಿದೋಗುತ್ತೆ. ಹಾಗೆಯೇ ಇವಾಗ ಸ್ವಲ್ಪ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಆದಷ್ಟು ಫ್ರೂಟ್ಸ್ನ ಯೂಸ್ ಮಾಡಿ, ಈ ರೀತಿ ಒಳ್ಳೊಳ್ಳೆ ಫ್ರೂಟ್ಸ್ನ ಯೂಸ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಇದರಿಂದ ಡಿಹೈಡ್ರೇಷನ್ ಆಗಲ್ಲ ನಿಮ್ಮ ಬಾಡಿಗೆ. ಆಮೇಲೆ ವೆಯ್ಟ್ ಗೇನ್ ಆಗೋದು ತುಂಬಾ ಕಮ್ಮಿ ಆಗುತ್ತೆ. ಏಕೆಂದರೆ ಜಾಸ್ತಿ ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗೋಕ್ಕೂ ಕೂಡ ಚಾನ್ಸಸ್ ಇರುತ್ತೆ, ಹೆಲ್ಪ್ ಆಗುತ್ತೆ. ಚಾನ್ಸಸ್ ಇರುತ್ತೆ ಅಲ್ಲ, ವೆಯ್ಟ್ ಲಾಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜಾಸ್ತಿ ನೀರು ಕುಡಿಯೋದ್ರಿಂದ. ಹಾಗಾಗಿ ಪ್ಲೀಸ್ ಯಾರೆಲ್ಲ ವೆಯ್ಟ್ ಲಾಸ್ನ ಮಾಡ್ತಿದ್ದೀರಾ ಅವರು ಆದಷ್ಟು ದಿನದಲ್ಲಿ 3ರಿಂದ 4 ಲೀಟ್ರು ನೀರನ್ನ ಶುಡ್ ನೀವು ಕುಡಿಲೇಬೇಕು. ಕುಡೀರಿ, 3 to 4 ಲೀಟರ್ ನೀರನ್ನ ಕುಡೀರಿ, ಆಯಿತಾ. ನೀರನ್ನಂತೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಸಮ್ಮರ್ ಸೀಸನ್ ಆಗಿರೋದ್ರಿಂದ ಬಾಡಿ ತುಂಬಾ ಡಿಹೈಡ್ರೇಟ್ ಆಗುತ್ತೆ. ಇನ್ಮೇಲೆ ಡೈಲಿ ನಾನು ವೆಯ್ಟ್ ಲಾಸ್ ರೆಸಿಪಿನ ಹಾಕ್ತಾನೆ ಬರ್ತೀನಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಆ ರೀತಿ ತಿಂಡಿನೂ ಕೂಡ ಮಾಡಿಕೊಂಡು ನೀವು ವೆಯ್ಟ್ ಲಾಸ್ನ ಮಾಡ್ಕೋಬೋದು ಆರಾಮಾಗಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಅವರೆಲ್ಲ ನನ್ನ ಜೊತೆ ಜಾಯಿನ್ ಕೂಡ ಆಗ್ಬೋದು. ಹಾಗೆಯೇ ನನ್ನ ವೆಯ್ಟ್ ಎಷ್ಟಾಗಿದೆ, ದಿನದಿಂದ ದಿನಕ್ಕೆ ಎಷ್ಟು ಗ್ರಾಮ್ ಕಮ್ಮಿ ಆಗ್ತಿದೆ, ಅಥವಾ ವೆಯ್ಟ್ ಜಾಸ್ತಿ ಆಗ್ತಿದೆಯಾ ಗೈನ್ ಆಗ್ತಿದೆಯಾ ಅನ್ನೋದನ್ನು ಕೂಡ ಫುಲ್ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಯಾರೆಲ್ಲ ನನ್ನ ಜೊತೆ ವೆಯ್ಟ್ ಲಾಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ಜಾಯಿನ್ ಆಗಿ. ಯಾಕಂದರೆ ಡೈಲಿ ಈ ರೀತಿ ವೆಯ್ಟ್ ಲಾಸ್ ವಿಡಿಯೋಸ್ನ ನೋಡೋದ್ರಿಂದ ನಿಮಗೂ ಕೂಡ ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ, ಮೋಟಿವೇಟ್ ಆಗುತ್ತೆ. ಹೌದು, ಇವರೆಲ್ಲ ಮಾಡ್ತಿದ್ದಾರೆ, ನಾನು ಯಾಕೆ ಮಾಡಬಾರ್ದು, ನಾನು ಇವ್ರ ಜೊತೆ ಸೇರಿಕೊಂಡು ನಾನು ವೆಯ್ಟ್ ಲಾಸ್ನ ಮಾಡಬೇಕು, ಇನ್ಮೇಲೆ ನನ್ನ ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು, ಹೆಲ್ದಿಯಾಗಿರಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಉಳಿಯುತ್ತೆ. ಇದು ಆಯಿತಾ. ಸುಮ್ಮನೆ ಯಾರೂ ಈ ರೀತಿ ವಿಡಿಯೋನ ನೋಡಲ್ಲ, ಆಯಿತಾ. ಆ ಥಾಟ್ಸ್ ನಮ್ಮ ಮೈಂಡಲ್ಲಿ ಇದ್ರೇ ಈ ರೀತಿ ವೀಡಿಯೋಸ್ನ, ಹೌದು ವೆಯ್ಟ್ ಲಾಸ್ ಮಾಡ್ಬೋದಲ್ವಾ, ನಾನು ಮಾಡೋಣ ಅಂತ ನೋಡಬೇಕು ಅನಿಸುತ್ತೆ ವೆಯ್ಟ್ ಲಾಸ್ ವಿಡಿಯೋನ. ನಾವು ವೆಯ್ಟ್ ಕಮ್ಮಿ ಮಾಡಬೇಕು ಅಂತ ಇದ್ದರೆ ನಾವು ಆಟೋಮೆಟಿಕ್ಕಾಗಿ ಈ ವೆಯ್ಟ್ ಲಾಸ್ ವಿಡಿಯೋಸ್ನ ನೋಡ್ತೀವಿ, ಓಕೆನಾ. ಹಾಗಾಗಿ ನಾನು ಮುಂಚೆ ಎಲ್ಲ ವೆಯ್ಟ್ ಲಾಸ್ ಮಾಡುವಾಗ ನಾನು ತುಂಬಾ ನೋಡ್ತಿದ್ದೆ. ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲೆಲ್ಲ ನಾನು ವೆಯ್ಟ್ ಲಾಸ್ ವಿಡಿಯೋಸ್ನೂ ಕೂಡ ನಾನು ನೋಡ್ತಾ ಇದ್ದೆ, ಹೇಗೆಲ್ಲ ಮಾಡ್ತಾರೆ ಅಂತ. ಬಟ್ ಯಾರು ಪರ್ಫೆಕ್ಟಾಗಿ ಯಾರೂ ಹೇಳ್ಕೊಡ್ತಾ ಇರಲಿಲ್ಲ, ಹಿಂಗೆ ಮಾಡಬೇಕು, ಈ ರೀತಿಯೇ ತಿನ್ನಬೇಕು, ಈ ರೀತಿ ಇರಬೇಕು, ಈ ರೀತಿ ನೀರು ಕುಡಿಬೇಕು, ಇದು ಏನೂ ನಮಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಬಟ್ ಹೇಳ್ಕೊಡ್ತಾ ಇರಲಿಲ್ಲ. ಇವಾಗಂತೂ ತುಂಬ ಜನ ಚೆನ್ನಾಗೇ ಹೇಳ್ಕೊಡ್ತಿದ್ದಾರೆ, ಫ್ರೀಯಾಗೇ ಹೇಳ್ಕೊಡ್ತಿದ್ದಾರೆ, ಆಯಿತಾ. ಯಾವುದೇ ಅಮೌಂಟ್ನ ಕಟ್ಟಿ ನಾವು ಕಲಿಬೇಕು, ಹೇಳಿಸ್ಕೋಬೇಕು, ವೆಯ್ಟ್ನ ಕಮ್ಮಿ ಮಾಡಬೇಕು ಅನ್ನೋದಕ್ಕೆ ಹೋಗಬೇಡಿ. ಆರಾಮಾಗಿ ತುಂಬಾ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ ಹೇಗೆ ಹೆಲ್ದಿಯಾಗಿ ನಾವು ತಿನ್ನಬೇಕು, ಯಾವ ರೀತಿ ಡಯಟ್ನ ಮಾಡಬೇಕು, ಎಷ್ಟು ಪ್ರೋಟೀನ್ನ ಯೂಸ್ ಮಾಡಬೇಕು ಡೈಲಿ, ನಮ್ಮ ವೆಯ್ಟ್ಗೆ ಎಷ್ಟು ಪ್ರೋಟೀನ್ ಯೂಸ್ ಮಾಡಬೇಕು, ಕಾರ್ಬ್ಸ್ ಎಷ್ಟು ಯೂಸ್ ಮಾಡಬೇಕು ಡೈಲಿ, ಎಷ್ಟು ಕ್ಯಾಲರೀಸ್ ನಮ್ಮ ಬಾಡಿಗೆ ಹೋಗಬೇಕು ಒಂದು ದಿನದಲ್ಲಿ, ಪ್ರತಿಯೊಂದು ಕೂಡ ಫ್ರೀಯಾಗಿ ಯೂಟ್ಯೂಬಲ್ಲೇ ಹಾಗೆಯೇ ಇನ್ನು ಇನ್ಸ್ಟಾಗ್ರಾಮಲ್ಲೇ ಪ್ರತಿಯೊಂದರಲ್ಲೂ ನಿಮಗೆ ಸಿಗುತ್ತೆ, ಆಯಿತಾ. ಅಮೌಂಟ್ ಕೊಟ್ಟೇ ಟ್ರೈನಿಂಗ್ ತೊಗೋಬೇಕು ಅನ್ನೋದು ಏನಿಲ್ಲ, ಆರಾಮಾಗಿ ವೆಯ್ಟ್ ಕಮ್ಮಿ ಮಾಡ್ಕೋಬೋದು ನೀವು. ಈ ವಿಡಿಯೋಗಳು ನಿಮಗೆ ತುಂಬಾ ಯೂಸಸ್ ಆಗುತ್ತೆ. ಹಾಗಾಗಿ ಆದಷ್ಟು ವೆಯ್ಟ್ನ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ರೀತಿ ಮೋಟಿವೇಟ್ ಆಗಿರೋ ವಿಡಿಯೋಸ್ನ ನೋಡಿ. ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಚಾಲೆಂಜ್ ಉಟ್ಕೊಳ್ಳುತ್ತೆ ನಿಜವಾಗ್ಲೂ 100%. ಈ ರೀತಿ ಮೋಟಿವೇಟ್ ಆಗಿರೋ ವಿಡಿಯೋಸ್ನ ನೋಡಿದರೆ ನಾಳೆಯಿಂದ ನಾನು ಕೂಡ ವೆಯ್ಟ್ ಲಾಸ್ನ ಮಾಡಬೇಕು, ಯಾವುದೇ ರೀತಿ ಚೇಂಜಸ್ ಮಾಡ್ಕೊಳ್ಳೋದು ಬೇಡ, ಜಂಕ್ ಫುಡ್ ತಿನ್ನೋದು ಬೇಡ, ಹಾಗೆಯೇ ಶುಗರ್ ಐಟಮ್ಸ್ನ ತಿನ್ನೋದು ಬೇಡ, ಹಾಗೆಯೇ ಹೊರಗಡೆ ಹೋಟೆಲ್ಲು, ಆಯಿಲ್ ಫುಡ್ಡು ಎಲ್ಲ ಬಂದ್ ಮಾಡಿಬಿಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿ ಕೂತ್ಕೊಬಿಡುತ್ತೆ. ಹಾಗಾಗಿ ನಿಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಯೂಸಸ್ ಆಗುತ್ತೆ. ಈ ರೀತಿ ಮಾಡಿ ನೋಡಿ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ಒಂದು ಮೋಟಿವೇಟ್ ಆಗಬೇಕು, ಮೋಟಿವೇಶನ್ ಸಿಗಬೇಕು, ಡೈಲಿ ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡು ಬರಬೇಕು, ಡೈಲಿ ಒಂದೊಂದು ರೀತಿಯಲ್ಲಿ ಮೈಂಡ್ಸೆಟ್ ಇರಬಾರ್ದು, ಇವತ್ತು ತಿನ್ಬಿಡೋಣ ನಾಳೆ ವೆಯ್ಟ್ ಲಾಸ್ ಮಾಡಿದ್ರಾಯ್ತು ಅನ್ನೋದು ಬರಬಾರ್ದು ಅನ್ನೋದಾದರೆ ನೀವು ನನ್ನ ವೀಡಿಯೋಸ್ನೂ ಕೂಡ ಡೈಲಿ ನೋಡ್ಬೋದು. ನನ್ನೇ ವೀಡಿಯೋಸ್ ನೋಡಿ ಅಂತ ನಾನು ಹೇಳಲ್ಲ, ಆಲ್ಮೋಸ್ಟ್ ಎಲ್ಲ ವೆಯ್ಟ್ ಲಾಸ್ ರೆಸಿಪೀಸ್ ವೀಡಿಯೋಸ್ ಎಲ್ಲ ಹಾಕ್ತಿರ್ತಾರಲ್ವ, ಮೋಟಿವೇಟಿವ್ ವೀಡಿಯೋಸ್ನ, ಅವ್ರ ವೀಡಿಯೋಸ್ನಾದರೂ ನೋಡಿ, ಆವಾಗ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರೋಂಥ ವಿಡಿಯೋ ಅಂತ ಕೂಡ ಅಂದ್ಕೊಂಡಿದ್ದೀನಿ, ತುಂಬ ಹೆಲ್ಪ್ ಆಗುತ್ತೆ ಅಂತ ಕೂಡ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು, ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಹೈಪ್ ಅಂತ ಇದೆ, ಹೈಪ್ ಬಟನ್ನ ಕ್ಲಿಕ್ ಮಾಡಿದರೆ ನನಗೂ ಕೂಡ ಪಾಯಿಂಟ್ ಸಿಗುತ್ತೆ, ಬಟ್ ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.